everyone, welcome back to my channel. ಇದು ನನ್ನ ಕ್ಯೂಟ್ ಆ್ಯಂಡ್ ಸ್ವೀಟ್ ಸ್ಟುಡಿಯೋ. Let's start the video. ಮೆಟೀರಿಯಲ್ಸ್ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ದೇವರಿಗೆ ಹಾಕೋ ಕಾಸ್ಟ್ಯೂಮ್ಸ್, ಚಿಕ್ಕ ಕಾಸ್ಟ್ಯೂಮ್ಸ್ ಅಂದರೆ ಸ್ಕರ್ಟ್ ಮತ್ತು ಶಲ್ಯ ಮಾಡ್ತಾ ಇದ್ದೀವಿ. ಸೊ ಮೆಟೀರಿಯಲ್ಸ್ ಐರನ್ ಮಾಡ್ಕೊಳ್ಳೋಣ. ಫ್ಯಾಬ್ರಿಕ್ನ ಲೈನಿಂಗ್ ಮತ್ತು ಮೇನ್ ಮೆಟೀರಿಯಲ್ ನಾನೀಗ ಬ್ರೊಕೆಟ್ ಫ್ಯಾಬ್ರಿಕ್ ಮತ್ತು ಕೋರೋ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಲೈನಿಂಗಿಗೆ ಮಾರ್ಕಿಂಗ್ ಮಾಡೋಣ. ವೆಯ್ಟ್ 16 ಇಂಚಸ್ ತೊಗೊತಾ ಇದ್ದೀನಿ, ಲೆಂತ್ 3 ಇಂಚಸ್ ಫಾರ್ ಸ್ಕರ್ಟ್. ಫ್ರಂಟ್ ಸೈಡ್ ಮೇಲೆ ನಾನು ಲೈನಿಂಗ್ ಇಡ್ತಾ ಇದ್ದೀನಿ. ಸೊ ಆಪೋಸಿಟ್ ಆದರೆ ಉಲ್ಟಾ ಆಗಿಬಿಡುತ್ತೆ. ಸೊ ಈಗ ನಾನು ಸುತ್ತ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಬಿಡ್ತಾ ಇದ್ದೀನಿ, ಬಿಕಾಸ್ ರಿವರ್ಸ್ ಮಾಡಬೇಕು. ಬೇರೆ ಫ್ಯಾಬ್ರಿಕ್ಸ್, ಬೇರೆ ಕಲರ್ಸ್ನ ಯೂಸ್ ಮಾಡ್ಬೋದು. ನಾನು 10 ಕಲರ್ಸ್ನ ಯೂಸ್ ಮಾಡಿದ್ದೀನಿ ನವರಾತ್ರಿಗೆ. ನಾನಿಲ್ಲಿ ಒಂದು ಕಲರ್ ಮಾತ್ರ ತೋರಿಸ್ತಾ ಇದ್ದೀನಿ, ಎಲ್ಲೋ. ನೀವು ಬಾರ್ಡರ್ಸು, ಲೇಸು ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ ಲೇಸ್ ಯೂಸ್ ಮಾಡಿದ್ದೀನಿ. ನೀವು ಬೇರೆ ಕಲರ್ ಫ್ಯಾಬ್ರಿಕ್ನ ಕೂಡ ಬಾರ್ಡರಿಗೆ ಯೂಸ್ ಮಾಡ್ಬೋದು. ಕ್ಯೂಟಾಗಿ ಕಾಣುತ್ತೆ. ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ ಆ ಥರ ಇದು ಮಾಡ್ಬೋದು. ಇಲ್ಲ ನೀವು ಎಲ್ಲ ನಾವು ಕಳ್ಸೋಕ್ಕೂ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಇವಾಗ ನಾನು 3 ಕಡೆನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಒಂದು ಸೈಡ್ ಮಾತ್ರ ಬಿಟ್ಟಿದ್ದೀನಿ. ಸೊ ಈಗ ನಾವು ರಿವರ್ಸ್ ಮಾಡ್ಕೋಬೋದು. ಸೊ ಆ ಕಡೆ ಈ ಕಡೆ ನಾಟ್ಸ್ ಮಾಡಿಕೊಂಡು ನಾನು ರಿವರ್ಸ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಿರುವಾಗ ಈ ಕಡೆ ಎರಡು ಸೈಡು ನಾನು ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಫೋಲ್ಡ್ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನಾನು ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ ಕಡೆ ಮತ್ತು ಈ ಕಡೆ ಎಡ್ಜ್ ಅಲ್ಲಿಂದ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಫಿನಿಶಿಂಗೋಸ್ಕರ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ನಾನು ಇನ್ಸೈಡ್ ಇಡ್ತಾ ಇದ್ದೀನಿ. ಅಷ್ಟು ಅಂತ ಒಳಗೆ ಇಡ್ತಾ ಇದ್ದೀನಿ. ಟೈ ಸ್ಟಿಚ್ ಮಾಡಿ. ವೆರಿ ಈಸಿ ಆ್ಯಂಡ್ ಸಿಂಪಲ್. ಮೇಕಿಂಗ್ ವಿಡಿಯೋ ಅನ್ಬೋದು, ಬಟ್ ಲಾಂಗ್ ಇದೆ, ಪ್ರೊಸೆಸ್ ಲಾಂಗ್ ಇರುತ್ತೆ. ನೋಡೋದಕ್ಕೆ ಈಸಿ ಆಗಿರುತ್ತೆ, ಮಾಡೋದಕ್ಕೂ ಈಸಿ, ಬಟ್ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಆ್ಯಕ್ಚುಲಿ ದೊಡ್ಡದಾಗಿರ್ಬೋದು, ಚಿಕ್ಕ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಸರಿ, ನಾನು ಸೈಡ್ ಪ್ಲೇಟ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ಮೇನ್ ಪ್ಲೇಟ್ಸ್. ಈಗ ನೋಡಿ ಪ್ಲೇಟ್ಸ್ ಅಂದರೆ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಂದರೆ ನಾನು ಕಳೆದೋದೆ ಇದನ್ನು ನೋಡಿ. ಜಸ್ಟ್ ವಾವ್. ನೆಕ್ಸ್ಟ್ ಬೆಡ್ ಕಟ್ ಮಾಡ್ಕೊತಾ ಇದ್ದೀನಿ. ವಿಟ್ಟು ನಾನು ಇಲ್ಲಿ 10 ತೊಗೊತಾ ಇದ್ದೀನಿ, ಲೆಂತ್ 2 ಇಂಚ್. ನಿಮಗೆ ವಿಟ್ಟು ಇನ್ನೂ ಉದ್ದ ಬೇಕು ಕಟ್ಟೋದಕ್ಕೆ ಅಂತಂದರೆ ನೀವು ಇನ್ನೂ 15 ಇಂಚ್ 17 ಇಂಚ್ ಆ ಥರ ತೊಗೋಬೋದು. ನಾನಿಲ್ಲಿ ಪುಟಾಣಿ ಲಕ್ಷ್ಮಿಗೆ ಮಾಡ್ತಾ ಇರೋದ್ರಿಂದ, ವಿಗ್ರಹ ಮಾಡ್ತಾ ಇರೋದ್ರಿಂದ ನಾನು 10 ಇಡ್ತಾ ಇದ್ದೀನಿ. ಸೊ ಶಲ್ಯಾನ ನಾನು 8 ತೊಗೊತಾ ಇದ್ದೀನಿ. 8 ತೊಗೊಂಡು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡ್ತೀನಿ 4 ಇಂಚಿಗೆ. ನೆಕ್ಸ್ಟ್ ವಿಡ್ತ್ 7.5 ತೊಗೊತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಸ್ವಲ್ಪ ಸ್ಲೈಟ್ ಶೇಪ್ ಕೊಡ್ತಾ ಇದ್ದೀನಿ. ಅದಕ್ಕೆ ಮೇಲ್ಗಡೆ ನಾನು 1.2 ಇಡ್ತಾ ಇದ್ದೀನಿ ಇಂಚಸಲ್ಲಿ. ಸೊ ದಟ್ ಶೇಪ್ ಚೆನ್ನಾಗಿ ಬರುತ್ತೆ ಅಂತ. ಸ್ಟ್ರೈಟ್ ಏನಿರುತ್ತೆ, ಫೋಲ್ಡ್ ಆಗೋದಿಲ್ಲ ಈಸಿಲಿ. ಸೊ ನಾನು ಸ್ವಲ್ಪ ಕ್ರಾಸ್ ಕೊಟ್ಟಾಗ ಅವಾಗ ಫೋಲ್ಡ್ ಆಗಿ ಚೆನ್ನಾಗಿ ಕಾಣ್ತದೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಲೈನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ನೀವು ಯಾವ ಫ್ಯಾಬ್ರಿಕಲ್ಲಿ ಯೂಸ್ ಮಾಡ್ಬೋದು, ಕಾಟನ್, ಪಾಲಿಸ್ಟರ್, ಪಾಪ್ಲಿನ್, ಯಾವುದಾದ್ರು ಮಾಡ್ಬೋದು. ನಾನಿಲ್ಲಿ ಕೋರಾ ಫ್ಯಾಬ್ರಿಕ್ನ ಹಾಕಿತ್ತು, ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿರುತ್ತೆ, ಅದು ಸ್ವಲ್ಪ ಸ್ಟಿಫ್ನೆಸ್ ಆಗಿತ್ತು, ಸೊ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾಚ್ ಮಾಡ್ಕೊತಾ ಇದ್ದೀನಿ ನಾನು ಬೆಲ್ಟಿಗೆ ಮತ್ತು ಸ್ಕರ್ಟಿಗೆ. ಒಂದು ಚಿಕ್ಕ ಆಗಬಾರ್ದು ಅದಕ್ಕೋಸ್ಕರ ಸೆಂಟರ್ ಇಟ್ಟು, ಸೊ ಆ ಕಡೆ ಈ ಕಡೆ ಸೇಮ್ ಮೆಜರ್ಮೆಂಟ್ ಬರುತ್ತೆ, ಅದಕ್ಕೋಸ್ಕರ ಸೆಂಟರ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹೆಂಗೆ ಸ್ಟಿಚ್ ಮಾಡ್ಕೊತೀನಿ. ಸೊ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ಶಲ್ಯಾನ ನಾನು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಒಂದು ಸೈಡ್ ಕ್ರಾಸ್ ಇರೋ ಸೈಡ್ನ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸ್ಟ್ರೈಟ್ ಇರೋ ಕಡೆ ನಾವು ಆಮೇಲೆ ಫೋಲ್ಡ್ ಮಾಡ್ಬೋದು. ಸೈಡ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಬಾಟಮಿಗೆ ಲೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಚಿಕ್ಕದಾಗಿ ಕಟ್ ಮಾಡಿ